ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನಲ್ ಸೌರಭ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವಿನ್ನು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಒಂದು ಪ್ರಶ್ನೆ ನಿಮ್ಮ ಮನಸ್ಸಿಗೆ ಕೇಳಿ ನೋಡಿ. ನನ್ನ ಜೀವನದ ದೊಡ್ಡ ತಪ್ಪು ಯಾವುದು? ಈ ಪ್ರಶ್ನೆ ಕೇಳಿದ ಕ್ಷಣವೇ ಮನಸ್ಸಿನ ಒಳಮೂಲೆಯಲ್ಲಿ ಅದುಮಿಟ್ಟ ಒಂದು ಚಿತ್ರ ಎದ್ದು ಬರುತ್ತದೆ. ಯಾರೋ ಒಬ್ಬರಿಗೆ ಆಡಬಾರದ ಮಾತು ಆಡಿದ್ದು ನೆನಪಾಗಬಹುದು. ಯಾರೋ ಒಬ್ಬರ ಮೇಲಿನ ನಂಬಿಕೆ ಕಳೆದುಕೊಂಡ ಗಳಿಗೆ ಮುಂದೆ ಬರಬಹುದು. ಇಲ್ಲವೇ ತೆಗೆದುಕೊಳ್ಳಬೇಕಾದ ಒಂದು ನಿರ್ಧಾರವನ್ನು ಹೆದರಿಕೊಂಡು ಬಿಟ್ಟುಕೊಟ್ಟ ಗಳಿಗೆ ಮನಸ್ಸನ್ನು ಚುಚ್ಚಬಹುದು. ಆದರೆ ನಾನು ನಿಮಗೆ ಒಂದು ಸತ್ಯ ಹೇಳುತ್ತೇನೆ. ನಾವು ಜೀವನದಲ್ಲಿ ಮಾಡಿದ ಆ ದೊಡ್ಡ ತಪ್ಪು ಎಂದು ನಾವು ಭಾವಿಸುವ ಸಂಗತಿ ಬಹಳ ಸಲ ನಿಜವಾದ ತಪ್ಪೇ ಆಗಿರುವುದಿಲ್ಲ. ನಿಜವಾದ ತಪ್ಪು ಇನ್ನೊಂದೇ ಇರುತ್ತದೆ. ಅದು ಎಷ್ಟೋ ಸಲ ನಮ್ಮ ಗಮನಕ್ಕೇ ಬಂದಿರುವುದಿಲ್ಲ. ಒಬ್ಬ ವ್ಯಾಪಾರದಲ್ಲಿ ನಷ್ಟ ಮಾಡಿಕೊಂಡವ ಅದನ್ನೇ ದೊಡ್ಡ ತಪ್ಪು ಎಂದುಕೊಳ್ಳುತ್ತಾನೆ. ಒಬ್ಬ ಪ್ರೀತಿಯಲ್ಲಿ ಸೋತವ ಆ ಸಂಬಂಧವನ್ನೇ ದೊಡ್ಡ ತಪ್ಪು ಎಂದುಕೊಳ್ಳುತ್ತಾನೆ. ಪರೀಕ್ಷೆಯಲ್ಲಿ ಫೇಲ್ ಆದವ, ಕೆಲಸ ಕಳೆದುಕೊಂಡವ ಎಲ್ಲರೂ ತಮ್ಮ ತಮ್ಮ ನೋವಿನ ಘಟನೆಯನ್ನೇ ಜೀವನದ ಅತಿ ದೊಡ್ಡ ತಪ್ಪು ಎಂದು ಎಣಿಸಿಕೊಂಡು ಅದನ್ನೇ ಎದೆಗೆ ಅಂಟಿಸಿಕೊಂಡು ಬದುಕುತ್ತಿರುತ್ತಾರೆ. ಆದರೆ ಆಳಕ್ಕೆ ಇಳಿದು ನೋಡಿದರೆ ಇವೆಲ್ಲ ಫಲಿತಾಂಶಗಳು ಮಾತ್ರ, ಮೂಲ ತಪ್ಪುಗಳಲ್ಲ. ನಷ್ಟ ಆಗುವುದಕ್ಕೂ ಮುಂಚೆ, ಸೋಲು ಬರುವುದಕ್ಕೂ ಮುಂಚೆ ಒಂದು ಆಳವಾದ ಮನಸ್ಥಿತಿಯ ತಪ್ಪು ನಡೆದಿರುತ್ತದೆ. ಅದನ್ನೇ ಇಂದು ನಾವು ಆಳವಾಗಿ ಅರ್ಥಮಾಡಿಕೊಳ್ಳಬೇಕಿದೆ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಒಂದಲ್ಲ ಒಂದು ದಿನ ತನ್ನ ಬದುಕನ್ನು ಹಿಂತಿರುಗಿ ನೋಡುತ್ತಾನೆ. ಆ ಗಳಿಗೆಯಲ್ಲಿ ಅವನಿಗೆ ಅನ್ನಿಸುವ ಒಂದೇ ಒಂದು ಸಂಗತಿ: ನಾನು ನನ್ನ ಸಮಯವನ್ನು, ನನ್ನ ಶಕ್ತಿಯನ್ನು ಎಷ್ಟೋ ಸಲ ತಪ್ಪಾದ ದಿಕ್ಕಿನಲ್ಲಿ ಸುರಿದುಬಿಟ್ಟೆ. ಈ ಮಾತು ಸಾಮಾನ್ಯ ಮಾತಲ್ಲ, ಇದು ಜೀವನದ ಅತ್ಯಂತ ಗಂಭೀರವಾದ ಎಚ್ಚರಿಕೆ. ಏಕೆಂದರೆ ಸಮಯ ಎಂಬುವುದು ಮತ್ತೆ ಸಿಗದ ಸಂಪತ್ತು. ಹಣ ಕಳೆದು ಹೋದರೆ ಮತ್ತೆ ಸಂಪಾದಿಸಬಹುದು, ಆದರೆ ಕಳೆದುಹೋದ ಒಂದು ದಿನ, ಒಂದು ಕ್ಷಣ ಎಂದಿಗೂ ಮರಳಿ ಬರುವುದಿಲ್ಲ. ಒಂದು ಹಳ್ಳಿಯಲ್ಲಿ ರಾಮಪ್ಪ ಎಂಬ ರೈತ ಇದ್ದ. ಅವನಿಗೆ ದೊಡ್ಡ ಹೊಲ ಇತ್ತು. ಆದರೆ ಮನಸ್ಸು ಯಾವಾಗಲೂ ಪಕ್ಕದ ಹೊಲದ ಕಡೆಗೆ ಇರುತ್ತಿತ್ತು. ಪಕ್ಕದ ರೈತ ಸುಬ್ಬಣ್ಣನ ಹೊಲದಲ್ಲಿ ಬೆಳೆ ಚೆನ್ನಾಗಿ ಬಂದ್ರೆ ರಾಮಪ್ಪನ ರಾತ್ರಿ ನಿದ್ದೆ ಹಾರಿ ಹೋಗ್ತಿತ್ತು. ಸುಬ್ಬಣ್ಣ ಹೊಸ ಎತ್ತುಕೊಂಡರೆ ರಾಮಪ್ಪ ಹೊಟ್ಟೆಕಿಚ್ಚಿನಲ್ಲಿ ಉರಿಯುತ್ತಿದ್ದ. ಈ ಉರಿಯಿಂದ ಅವನು ತನ್ನ ಸ್ವಂತ ಹೊಲದ ಕಡೆ ಗಮನ ಕೊಡುವುದನ್ನೇ ಬಿಟ್ಟುಬಿಟ್ಟ. ಮಣ್ಣಿಗೆ ಗೊಬ್ಬರ ಹಾಕುವ ಕಾಲಕ್ಕೆ ಅವನ ಮನಸ್ಸು ಸುಬ್ಬಣ್ಣನ ಹೊಲದಲ್ಲಿ ಸುತ್ತಾಡುತ್ತಿತ್ತು. ಫಸಲು ಕಟಾವಿಗೆ ಬಂದ ಕಾಲಕ್ಕೆ ಅವನ ಹೊಲದಲ್ಲಿ ಬೆಳೆ ತೆಳ್ಳಗೆ ಸೊರಗಿಯಿತ್ತು. ಜನರು ಕೇಳಿದರೆ ಅವನು ಈ ವರ್ಷ ಮಳೆ ಸರಿ ಬರಲಿಲ್ಲ ಎಂದು ಸಬೂರು ಹೇಳ್ತಿದ್ದ. ಆದರೆ ಸತ್ಯ ಬೇರೆಯೇ ಇತ್ತು. ಅವನು ತನ್ನ ಜೀವನದ ಬೀಜವನ್ನು ಬಿತ್ತಬೇಕಾದ ಜಾಗದಲ್ಲಿ ಬಿತ್ತದೆ ಬೇರೊಬ್ಬರ ಹೊಲದ ಕಡೆಗೇ ಕಣ್ಣಿಟ್ಟಿದ್ದ. ಸ್ನೇಹಿತರೆ, ಇದೇ ರಾಮಪ್ಪನ ಕಥೆ ನಮ್ಮಲ್ಲಿ ಎಷ್ಟೋ ಜನರ ಕಥೆಯಾಗಿದೆ. ನಮ್ಮ ಬದುಕಿನ ಅತಿದೊಡ್ಡ ತಪ್ಪುಗಳಲ್ಲಿ ಒಂದು, ಬೇರೆಯವರ ಬದುಕನ್ನು ನೋಡುತ್ತಾ, ಅವರ ಸಾಧನೆಗಳನ್ನು ಕಳೆಯುತ್ತಾ ನಮ್ಮ ಸ್ವಂತ ಬದುಕಿನ ಬೀಜವನ್ನು ಬಿತ್ತುವುದನ್ನೇ ಮರೆತುಬಿಡುವುದು. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ತೆರೆದು ಬೇರೆಯವರ ಸಂತೋಷದ ಫೋಟೋ ನೋಡಿ ನಮ್ಮ ಮನಸ್ಸು ಕುಗ್ಗುತ್ತದೆ. ಪಕ್ಕದ ಮನೆಯ ಮಗ ಡಾಕ್ಟರ್ ಆದ ಎಂದು ಕೇಳಿದರೆ ನಮ್ಮ ಮಗುವಿನ ಮೇಲೆ ಅನಗತ್ಯ ಒತ್ತಡ ಹಾಕುತ್ತೇವೆ. ಗೆಳೆಯನ ಸಂಬಳ ಜಾಸ್ತಿ ಇದ್ದರೆ ನಮ್ಮ ಸ್ವಂತ ಕೆಲಸದಲ್ಲಿ ತೃಪ್ತಿ ಕಳೆದುಕೊಳ್ಳುತ್ತೇವೆ. ಈ ಹೋಲಿಕೆ ಎಂಬ ವಿಷ ನಿಧಾನವಾಗಿ ನಮ್ಮ ಮನಸ್ಸಿಗೆ ಸೋಂಕುತ್ತಾ ನಮ್ಮಲ್ಲಿರುವ ಒಳ್ಳೆಯದನ್ನೇ ಕಾಣಿಸದಂತೆ ಮಾಡುತ್ತದೆ. ವಾಸ್ತವದಲ್ಲಿ ಭಗವಂತ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಹೊಲ ಕೊಟ್ಟಿದ್ದಾನೆ, ಬೇರೆ ಬೇರೆ ಬೀಜ ಕೊಟ್ಟಿದ್ದಾನೆ, ಬೇರೆ ಬೇರೆ ಮಣ್ಣಿನ ಗುಣ ಕೊಟ್ಟಿದ್ದಾನೆ. ಒಂದು ಮಾವಿನ ಮರ ತೆಂಗಿನ ಮರದಂತೆ ಆಗಲು ಪ್ರಯತ್ನಿಸಿದರೆ ಅದು ಎಂದಿಗೂ ಮಾವಿನ ಫಲವನ್ನೂ ಕೊಡಲಾರದು, ತೆಂಗಿನ ಫಲವನ್ನೂ ಕೊಡಲಾರದು. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಸ್ಪಷ್ಟವಾಗಿ ಹೇಳುತ್ತಾನೆ, ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ ಎಂದರೆ ತನ್ನದೇ ಸ್ವಭಾವಕ್ಕೆ ತಕ್ಕಂತೆ ಬಾಳುವುದೇ ಮೇಲು, ಬೇರೊಬ್ಬರ ಮಾರ್ಗವನ್ನು ಅನುಕರಿಸುವುದು ಭಯ ತರುತ್ತದೆ. ಆದರೆ ನಾವು ಈ ಸತ್ಯವನ್ನು ಮರೆತು ಪ್ರತಿ ಕ್ಷಣ ಬೇರೊಬ್ಬರ ಬದುಕಿನ ಜೊತೆ ನಮ್ಮ ಬದುಕನ್ನು ಅಳೆಯುತ್ತಾ ನಮ್ಮದೇ ಆದ ವಿಶಿಷ್ಟ ಪ್ರಯಾಣವನ್ನು ಹಾಳುಗೆಡವುತ್ತಿದ್ದೇವೆ. ಈ ಹೋಲಿಕೆಯ ರೋಗ ಇಷ್ಟು ಆಳವಾಗಿ ನಮ್ಮ ಮನಸ್ಸಿನಲ್ಲಿ ಬೇರೂರಿದೆ ಎಂದರೆ ಅದು ನಮ್ಮ ಸಂತೋಷದ ಗಳಿಗೆಗಳನ್ನೂ ಕದ್ದುಬಿಡುತ್ತದೆ. ಪರೀಕ್ಷೆಯಲ್ಲಿ ಒಳ್ಳೆಯ ಮಾರ್ಕ್ಸ್ ಬಂದರೂ ಇನ್ನೊಬ್ಬರಿಗೆ ಹೆಚ್ಚು ಬಂತು ಎಂದು ದುಃಖಿಸುತ್ತೇವೆ. ಒಳ್ಳೆಯ ಮನೆ ಕಟ್ಟಿಸಿಕೊಂಡರೂ ಇನ್ನೊಬ್ಬರ ಮನೆ ದೊಡ್ಡದಿದೆ ಎಂದು ಬೇಸರಿಸುತ್ತೇವೆ. ಹೀಗೆ ನಮ್ಮ ಬದುಕಿನ ದೊಡ್ಡ ತಪ್ಪುಗಳಲ್ಲಿ ಒಂದಾದ ಈ ಹೋಲಿಕೆಯ ಚಕ್ರದಿಂದ ಹೊರಬರುವುದೇ ನಿಜವಾದ ಮುಕ್ತಿಯ ಮೊದಲ ಹೆಜ್ಜೆ. ಒಬ್ಬ ವ್ಯಕ್ತಿ ತನ್ನ ಗುರುವಿನ ಬಳಿ ಬಂದು ಹೇಳಿದ, ಗುರುಗಳೇ, 10 ವರ್ಷಗಳ ಹಿಂದೆ ನಾನು ಮಾಡಿದ ಒಂದು ತಪ್ಪಿನಿಂದ ನನ್ನ ತಂದೆ ತೀರಿಹೋದರು ಎಂದು ನನಗೆ ಅನಿಸುತ್ತದೆ. ಆ ದಿನ ನಾನು ಅವರೊಂದಿಗೆ ವಾದ ಮಾಡಿ ಮನೆ ಬಿಟ್ಟು ಹೋಗಿದ್ದೆ.
2 ದಿನದಲ್ಲಿ ಅವರಿಗೆ ಹೃದಯಾಘಾತವಾಯಿತು. ಗುರುಗಳು ಶಾಂತವಾಗಿ ಕೇಳಿದರು, ನೀನು ಆ ದಿನದಿಂದ ಇಂದಿನವರೆಗೆ ಪ್ರತಿದಿನ ಎಷ್ಟು ಗಂಟೆ ಆ ಘಟನೆಯ ಬಗ್ಗೆ ಯೋಚಿಸುತ್ತೀಯ? ಅವನು ಬಹುಶಃ 2-3 ಗಂಟೆ ಎಂದ. ಗುರುಗಳು ಹೇಳಿದರು, 10 ವರ್ಷ ಪ್ರತಿದಿನ 3 ಗಂಟೆ ಎಂದರೆ ನೀನು ಸುಮಾರು 11,000 ಗಂಟೆಗಳನ್ನು ಒಂದೇ ನೋವಿನಲ್ಲಿ ಸುಟ್ಟುಬಿಟ್ಟಿದ್ದೀಯ. ನಿನ್ನ ತಂದೆ ಬದುಕಿ ಬಂದರೆ? ಅವನು ಇಲ್ಲ ಎಂದ. ಗುರುಗಳು ಮತ್ತೆ ಕೇಳಿದರು, ಆ 11,000 ಗಂಟೆಗಳಲ್ಲಿ ನೀನು ಎಷ್ಟು ಜನರ ಸೇವೆ ಮಾಡಬಹುದಿತ್ತು? ಎಷ್ಟು ಜ್ಞಾನ ಸಂಪಾದಿಸಬಹುದಿತ್ತು? ಎಷ್ಟು ಪ್ರೀತಿ ಹಂಚಬಹುದಿತ್ತು? ಈ ಪ್ರಶ್ನೆ ಕೇಳಿದಾಗ ಅವನ ಕಣ್ಣಲ್ಲಿ ನೀರು ಬಂತು. ಏಕೆಂದರೆ ಅವನಿಗೆ ಆಗ ಅರ್ಥವಾಯಿತು, ಅವನ ನಿಜವಾದ ತಪ್ಪು ಅವನ ತಂದೆಯ ಜೊತೆಗಿನ ವಾದವಲ್ಲ, ಆ ವಾದವನ್ನೇ 10 ವರ್ಷ ಎದೆಗೆ ಅಂಟಿಸಿಕೊಂಡು ಅದನ್ನೊಂದು ಶಾಶ್ವತ ಶಿಕ್ಷೆಯಾಗಿ ಮಾಡಿಕೊಂಡಿದ್ದು. ಸ್ನೇಹಿತರೆ, ನಾವು ಎಷ್ಟೋ ಸಲ ನಮ್ಮ ಹಿಂದಿನ ತಪ್ಪುಗಳನ್ನು ಕ್ಷಮಿಸಿಕೊಳ್ಳುವುದಿಲ್ಲ. ನಾವು ಅವುಗಳನ್ನು ಪದೇ ಪದೇ ಮನಸ್ಸಿನಲ್ಲಿ ಪ್ಲೇ ಮಾಡುತ್ತಾ, ನಮ್ಮನ್ನೇ ನಾವು ಕೋರ್ಟ್ನಲ್ಲಿ ನಿಲ್ಲಿಸಿ, ನಮ್ಮನ್ನೇ ನಾವು ಶಿಕ್ಷಿಸುತ್ತಾ ಇರುತ್ತೇವೆ. ಇದು ಮನಸ್ಸಿನ ಒಂದು ವಿಚಿತ್ರ ಆಟ. ಒಂದೇ ಅಪರಾಧಕ್ಕೆ ಮತ್ತೆ ಮತ್ತೆ ಶಿಕ್ಷೆ ಅನುಭವಿಸುವುದು. ಈ ಸ್ವಯಂ ಶಿಕ್ಷೆಯ ಚಕ್ರ ಎಷ್ಟು ಅಪಾಯಕಾರಿ ಎಂದರೆ, ಅದು ಒಬ್ಬ ಮನುಷ್ಯನ ಇಡೀ ಜೀವಿತಾವಧಿಯನ್ನೇ ನಾಶ ಮಾಡಬಲ್ಲದು. ಒಂದು ವ್ಯಾಪಾರದಲ್ಲಿ ನಷ್ಟ ಆದವ ಮತ್ತೆ ಹೊಸ ವ್ಯಾಪಾರ ಶುರು ಮಾಡುವ ಧೈರ್ಯವನ್ನೇ ಕಳೆದುಕೊಳ್ಳುತ್ತಾನೆ. ಪ್ರೀತಿಯಲ್ಲಿ ಮೋಸ ಹೋದವಳು ಮತ್ತೆ ಯಾರನ್ನೂ ನಂಬದೆ ಬದುಕಿಡೀ ಒಂಟಿಯಾಗುತ್ತಾಳೆ. ಪರೀಕ್ಷೆಯಲ್ಲಿ ಒಮ್ಮೆ ಫೇಲ್ ಆದವ ನನಗೆ ಬುದ್ಧಿ ಇಲ್ಲ ಎಂಬ ನಂಬಿಕೆಯನ್ನೇ ಶಾಶ್ವತವಾಗಿ ಅಂಟಿಸಿಕೊಂಡು ಬಿಡುತ್ತಾನೆ. ಇವೆಲ್ಲ ಒಂದೇ ಮೂಲದಿಂದ ಬರುತ್ತವೆ, ನಮ್ಮನ್ನೇ ನಾವು ಕ್ಷಮಿಸಿಕೊಳ್ಳದಿರುವ ಕಠಿಣ ಮನಸ್ಥಿತಿ. ಆದರೆ ಇಲ್ಲಿ ಒಂದು ಆಳವಾದ ಸತ್ಯವಿದೆ. ಪ್ರಕೃತಿಯಲ್ಲಿ ಯಾವ ಮರವೂ ತನ್ನ ಒಣಗಿದ ಎಲೆಯನ್ನು ಹಿಡಿದುಕೊಂಡು ಕೊರಗುವುದಿಲ್ಲ. ಅದು ಸುಮ್ಮನೆ ಆ ಎಲೆಯನ್ನು ಬಿಟ್ಟುಕೊಟ್ಟು ಹೊಸ ಎಲೆಗೆ ಜಾಗ ಮಾಡಿಕೊಡುತ್ತದೆ. ನದಿ ತನ್ನ ಹಿಂದಿನ ನೀರಿನ ಬಗ್ಗೆ ಚಿಂತಿಸುವುದಿಲ್ಲ, ಅದು ಸತತವಾಗಿ ಮುಂದೆ ಹರಿಯುತ್ತದೆ. ಆದರೆ ಮನುಷ್ಯ ಮಾತ್ರ ತನ್ನ ಹಿಂದಿನ ತಪ್ಪುಗಳನ್ನು ಎದೆಯಲ್ಲಿ ಕಟ್ಟಿಕೊಂಡು ಅವುಗಳ ಭಾರದಲ್ಲಿಯೇ ಮುಳುಗಿ ಹೋಗುತ್ತಾನೆ. ಸ್ವಯಂ ಕ್ಷಮೆ ಎಂಬುದು ದೌರ್ಬಲ್ಯವಲ್ಲ, ಅದು ಒಂದು ಅತ್ಯುನ್ನತ ಆಧ್ಯಾತ್ಮಿಕ ಶಕ್ತಿ. ಒಂದು ಕುಟುಂಬದಲ್ಲಿ 2 ಸಹೋದರರಿದ್ದರು. ಆಸ್ತಿಯ ವಿಷಯದಲ್ಲಿ ಒಂದು ಸಣ್ಣ ಜಗಳ ಆಯಿತು. ಆ ಜಗಳ ಎಷ್ಟು ದೊಡ್ಡದಾಯಿತೆಂದರೆ ಇಬ್ಬರೂ 20 ವರ್ಷಗಳ ಕಾಲ ಒಬ್ಬರ ಮುಖವನ್ನು ಇನ್ನೊಬ್ಬರು ನೋಡ್ಲಿಲ್ಲ. ಒಂದೇ ಹಳ್ಳಿಯಲ್ಲಿ ವಾಸ ಮಾಡ್ತಿದ್ರೂ ದೇವಸ್ಥಾನದ ಜಾತ್ರೆಯಲ್ಲಿ ಎದುರುಗೊಂಡ್ರು ಮುಖ ತಿರುಗಿಸ್ಕೊಂಡು ಹೋಗ್ತಿದ್ರು. ಒಂದು ದಿನ ಹಿರಿಯ ಸಹೋದರನಿಗೆ ಗಂಭೀರ ಕಾಯಿಲೆ ಬಂತು. ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿದ್ದಾಗ ಅವನಿಗೆ ಒಂದೇ ಪ್ರಶ್ನೆ ಕಾಡಿತು. ನಾನು ಸಾಯುವ ಮೊದಲು ನನ್ನ ತಂಗಿ ತಮ್ಮನೊಂದಿಗೆ ಮಾತಾಡಬೇಕಿತ್ತಲ್ಲವೇ? ಅವನ ಮಗ ಕಿರಿಯ ಸಹೋದರನಿಗೆ ಸುದ್ದಿ ಮುಟ್ಟಿಸಿದ. ಕಿರಿಯ ಸಹೋದರ ಓಡೋಡಿ ಬಂದ. ಆಸ್ಪತ್ರೆಯ ಬಾಗಿಲಲ್ಲಿ ನಿಂತು ಇಬ್ಬರೂ ಮಾತಿಲ್ಲದೆ ಒಬ್ಬರನ್ನೊಬ್ಬರು ನೋಡಿದರು. 20 ವರ್ಷಗಳ ಮೌನ ಒಂದೇ ಕ್ಷಣದಲ್ಲಿ ಕರಗಿತು. ಯಾಕೆ ಇಷ್ಟು ವರ್ಷ ಮಾತಾಡ್ಲೇ ಇಲ್ಲ ನಾವು ಎಂದು ಕೇಳಿಕೊಂಡಾಗ ಇಬ್ಬರಿಗೂ ಆ ಜಗಳದ ಕಾರಣವೇ ಸ್ಪಷ್ಟವಾಗಿ ನೆನಪಿರಲಿಲ್ಲ. ಸ್ನೇಹಿತರೆ, ಇದೇ ನಮ್ಮ ಬದುಕಿನ ಇನ್ನೊಂದು ಆಳವಾದ ದುರಂತ. ನಾವು ಸಣ್ಣ ಸಣ್ಣ ಅಹಂಕಾರಗಳಿಗೆ, ಸಣ್ಣ ಸಣ್ಣ ಮಾತುಗಳಿಗೆ ವರ್ಷಗಟ್ಟಲೆ ಸಂಬಂಧಗಳನ್ನು ಬಲಿ ಕೊಡ್ತೇವೆ. ಯಾರೋ ಒಬ್ಬರು ನಮ್ಮ ಬಗ್ಗೆ ಒಂದು ಮಾತಾಡಿತರು ಎಂದು ಇಡೀ ಸಂಬಂಧವನ್ನೇ ಮುಚ್ಚಿಬಿಡ್ತೇವೆ. ಅಪ್ಪ ಮಗ, ಅಣ್ಣ ತಮ್ಮ, ಗೆಳೆಯ ಗೆಳತಿ, ಗುರು ಶಿಷ್ಯ ಎಲ್ಲಾ ಸಂಬಂಧಗಳಲ್ಲಿಯೂ ಈ ಅಹಂಕಾರದ ಗೋಡೆ ಎದ್ದು ನಿಲ್ಲುತ್ತದೆ. ಆದರೆ ನಿಜ ಹೇಳಬೇಕೆಂದ್ರೆ ಆ ಗೋಡೆಯ ಇನ್ನೊಂದು ಬದಿಯಲ್ಲಿ ನಿಂತಿರುವ ವ್ಯಕ್ತಿಯು ನಮ್ಮಂತೆಯೇ ಒಂಟಿತನದಲ್ಲಿ, ಪ್ರೀತಿಯ ಹಸಿವಿನಲ್ಲಿ ಬದುಕಿರ್ತಾನೆ. ಜೀವನದ ದೊಡ್ಡ ತಪ್ಪುಗಳಲ್ಲಿ ಇದೂ ಒಂದು. ಸಂಬಂಧಗಳಿಗಿಂತ ನಮ್ಮ ಅಹಂಕಾರಕ್ಕೆ ಹೆಚ್ಚಿನ ಬೆಲೆ ಕೊಡುವುದು. ಮೊದಲು ಅವನೇ ಬಂದು ಕ್ಷಮೆ ಕೇಳಬೇಕು ಎಂಬ ಈ ಜಿದ್ದಿನ ಮನಸ್ಥಿತಿ ಎಷ್ಟೋ ಸಂಬಂಧಗಳನ್ನ ಶಾಶ್ವತವಾಗಿ ನಾಶ ಮಾಡಿಬಿಡ್ತದ. ನಾವು ಸಾಯುವ ಮುನ್ನ ಹಿಂತಿರುಗಿ ನೋಡಿದಾಗ ನಾನು ಎಷ್ಟು ಆಸ್ತಿ ಮಾಡಿದೆ ಎಂದು ಯೋಚಿಸುವುದಿಲ್ಲ, ನಾನು ಯಾರೊಂದಿಗೆ ಎಷ್ಟು ಪ್ರೀತಿಯಿಂದ ಬಾಳಿದೆ ಎಂದೇ ಯೋಚಿಸ್ತೇವೆ. ಸಂಬಂಧಗಳೇ ಮನುಷ್ಯ ಜೀವನದ ನಿಜವಾದ ಸಂಪತ್ತು, ಉಳಿದೆಲ್ಲವೂ ಕೇವಲ ಸಾಧನಗಳು ಮಾತ್ರ. ಹಿಂದೆ ಒಂದು ಕ್ಷಣ ನಿಂತು ಯೋಚಿಸಿ, ನಿಮ್ಮ ಜೀವನದಲ್ಲಿ ಯಾವ ಸಂಬಂಧ ಅಹಂಕಾರದ ಗೋಡೆಯ ಹಿಂದೆ ಸಿಕ್ಕಿಬಿದ್ದಿದೆ? ಯಾವ ಫೋನ್ ಕಾಲ್ ಮಾಡಬೇಕಿತ್ತು ಆದರೆ ಮಾಡಲಾಗಲಿಲ್ಲ? ಯಾವ ಕ್ಷಮಿಸಿ ಎಂಬ ಪದ ಎದೆಯಲ್ಲಿಯೇ ಉಳಿದು ಹೋಗಿದೆ? ಇದನ್ನೇ ಸಾಯುವ ಕ್ಷಣದವರೆಗೆ ಕಾಯಬೇಡಿ. ಒಂದು ಗ್ರಾಮದಲ್ಲಿ ಶಂಕರ ಎಂಬ ಯುವಕನಿಗೆ ಚಿತ್ರಕಲೆಯಲ್ಲಿ ಅದ್ಭುತ ಪ್ರತಿಭೆಯಿತ್ತು. ಆದರೆ ಅವನ ಬಾಲ್ಯದಲ್ಲಿ ಶಿಕ್ಷಕರೊಬ್ಬರು ಅವನ ಚಿತ್ರವನ್ನು ನೋಡಿ ಇಡೀ ತರಗತಿಯ ಮುಂದೆ ಇದೇನಿದು ಕೋಳಿಗೀಚಿದ ಚಿತ್ರ ಎಂದು ಗೇಲಿ ಮಾಡಿದ್ರು. ಆ ದಿನದಿಂದ ಶಂಕರ ಎಂದಿಗೂ ಬ್ರಷ್ ಹಿಡಿಯಲಿಲ್ಲ. 30 ವರ್ಷಗಳ ನಂತರ ಅವನ ಮಗಳು ಚಿತ್ರಕಲಾ ಸ್ಪರ್ಧೆಯಲ್ಲಿ ಬಹುಮಾನ ಗೆದ್ದಾಗ ಅವಳು ಕೇಳಿದ್ಲು,
ಅಪ್ಪ, ನೀವ್ಯಾಕೆ ಚಿತ್ರ ಬಿಡಿಸೋದಿಲ್ಲ? ನಿಮ್ಮ ಹಳೆಯ ಡೈರಿಯಲ್ಲಿ ಎಷ್ಟು ಚಂದದ ಸ್ಕೆಚ್ ಇವೆ. ಆ ಪ್ರಶ್ನೆ ಶಂಕರನ ಎದೆಗೆ ನೇರವಾಗಿ ತಟ್ಟಿತು. ಅವನಿಗೆ ಅರಿವಾಯಿತು. 30 ವರ್ಷಗಳ ಕಾಲ ಅವನು ಒಂದೇ ಒಂದು ಮಾತಿನ ಗಾಯಕ್ಕೆ ಹೆದರಿ ತನ್ನೊಳಗಿನ ಅದ್ಭುತ ಪ್ರತಿಭೆಯನ್ನೇ ಸಮಾಧಿ ಮಾಡಿಬಿಟ್ಟಿದ್ದ. ಈ ಕಥೆ ಕೇಳಿದಾಗ ಮನಸ್ಸು ಒಂದು ಕ್ಷಣ ಸ್ತಬ್ಧವಾಗುತ್ತದೆ. ಸ್ನೇಹಿತರೆ, ಭಯ ಎಂಬುದು ಜೀವನದ ಅತೀ ಭಯಾನಕ ತಪ್ಪುಗಳಿಗೆ ಜನ್ಮ ನೀಡುವ ಮೂಲ. ಸೋಲಿನ ಭಯ, ಅಪಹಾಸ್ಯದ ಭಯ, ತಿರಸ್ಕಾರದ ಭಯ ಇವೆಲ್ಲ ನಮ್ಮನ್ನು ಎಷ್ಟೋ ಸುಂದರ ಸಾಧ್ಯತೆಗಳಿಂದ ದೂರ ಇಟ್ಟಿರುತ್ತವೆ. ನಾವು ಏನನ್ನೂ ಪ್ರಯತ್ನಿಸದೆ ಇಲ್ಲ, ಇದು ನನ್ನಿಂದ ಆಗುವುದಿಲ್ಲ ಎಂದು ಮೊದಲೇ ನಿರ್ಧರಿಸಿಕೊಂಡು ಜೀವನದ ಅರ್ಧ ಬಾಗಿಲುಗಳನ್ನೇ ಮುಚ್ಚಿಬಿಡುತ್ತೇವೆ. ಎಷ್ಟೋ ಜನ ಹಾಡುಗಾರರಾಗಬಹುದಾಗಿತ್ತು, ಆದರೆ ನನ್ನ ಸ್ವರ ಚೆನ್ನಾಗಿಲ್ಲ ಎಂದು ಎಂದೋ ಒಬ್ರು ಹೇಳಿದ ಮಾಟಿಗೆ ಬದುಕಿಡೀ ಹಾಡುವುದನ್ನೇ ನಿಲ್ಲಿಸಿಬಿಟ್ಟರು. ಎಷ್ಟೋ ಜನ ಬರಹಗಾರರಾಗಬಹುದಾಗಿತ್ತು, ಆದರೆ ಒಂದು ಟೀಕೆಗೆ ಹೆದರಿ ಪೆನ್ನನ್ನೇ ಮುಚ್ಚಿಟ್ಟುಬಿಟ್ಟರು. ಇಲ್ಲಿ ಒಂದು ಆಳವಾದ ಸತ್ಯ ಅರ್ಥ ಮಾಡಿಕೊಳ್ಬೇಕು. ಭಯ ಎಂಬುದು ವಾಸ್ತವವಲ್ಲ, ಅದು ಕೇವಲ ಮನಸ್ಸಿನ ಒಂದು ಕಲ್ಪನೆ. ನಮ್ಮ ಪ್ರಾಚೀನ ಋಷಿಮುನಿಗಳು ಹೇಳಿದಂತೆ ಭಯ ಎಂಬುದು ಅಜ್ಞಾನದ ಮಗಳು. ನಾವು ಭವಿಷ್ಯದಲ್ಲಿ ಏನಾಗುತ್ತದೆ ಎಂದು ತಿಳಿಯದೆ ಅದನ್ನೇ ಕೆಟ್ಟದ್ದಾಗಿ ಕಲ್ಪಿಸಿಕೊಂಡು ಅದಕ್ಕೆ ಹೆದರಿ ಹಿಂದೆ ಸಾಯುತ್ತೇವೆ. ಆದರೆ ವಾಸ್ತವದಲ್ಲಿ ಜೀವನದಲ್ಲಿ ಸೋಲು ಎಂಬುದು ಅಂತ್ಯವಲ್ಲ, ಅದು ಒಂದು ಪಾಠ ಮಾತ್ರ. ಪ್ರತಿ ದೊಡ್ಡ ಸಾಧಕನ ಬದುಕಿನಲ್ಲಿ ಎಷ್ಟೋ ಸೋಲುಗಳಿವೆ, ಆದರೆ ಅವರು ಆ ಸೋಲುಗಳಿಗೆ ಹೆದರಿ ನಿಲ್ಲಲಿಲ್ಲ. ಬದಲಿಗೆ ಆ ಸೋಲುಗಳನ್ನೇ ಮೆಟ್ಟಿಲಾಗಿ ಬಳಸಿ ಮುಂದೆ ಹೋದರು. ಇಂದೇ ಒಂದು ನಿರ್ಧಾರ ತೆಗೆದುಕೊಳ್ಳಿ. ಯಾವ ಕೆಲಸಕ್ಕೆ ಭಯದಿಂದ ಹಿಂದೆ ಸರಿದಿದ್ದೀರೋ ಅದನ್ನು ಇಂದೇ ಮತ್ತೊಮ್ಮೆ ಪ್ರಯತ್ನಿಸಿ ನೋಡಿ. ಬ್ರಷ್ ಇನ್ನೂ ನಿಮ್ಮ ಬಳಿಯೇ ಇದೆ, ಸ್ವರ ಇನ್ನೂ ನಿಮ್ಮ ಗಂಟಲಿನಲ್ಲಿಯೇ ಇದೆ, ಪೆನ್ನು ಇನ್ನೂ ನಿಮ್ಮ ಕೈಯಲ್ಲಿಯೇ ಇದೆ. ಬೇಕಾಗಿರುವುದು ಒಂದೇ, ಭಯದ ಗೋಡೆಯನ್ನು ಒಡೆಯುವ ಧೈರ್ಯ. ಬೆಂಗಳೂರಿನ ಒಬ್ಬ ದೊಡ್ಡ ಕಂಪನಿಯ ಮ್ಯಾನೇಜರ್ ಆಗಿದ್ದ ಮೋಹನ್ ಅವರ ಕಥೆ ಕೇಳಿ. ಬೆಳಗ್ಗೆ 6 ಗಂಟೆಗೆ ಮನೆ ಬಿಟ್ಟು ರಾತ್ರಿ 10 ಗಂಟೆಗೆ ಮನೆಗೆ ಬರುತ್ತಿದ್ದರು. 20 ವರ್ಷಗಳ ಕಾಲ ಇದೇ ದಿನಚರಿ. ಮಗ ಚಿಕ್ಕವನಿದ್ದಾಗ ಮೋಹನ್ ಅವರ ಕೆಲಸ ಮುಗಿಸಿ ಮನೆಗೆ ಬರುವಾಗ ಮಗ ಆಗಲೇ ನಿದ್ದೆ ಹೋಗಿರುತ್ತಿದ್ದ. ಬೆಳಗ್ಗೆ ಎದ್ದಾಗ ಮೋಹನ್ ಆಗಲೇ ಆಫೀಸಿಗೆ ಹೊರಟಿರುತ್ತಿದ್ದರು. ಇನ್ನೊಂದು ಪ್ರಾಜೆಕ್ಟ್ ಆದ ಮೇಲೆ ಮಗನ ಜತೆ ಸಮಯ ಕಳೆಯುತ್ತೇನೆ ಎಂದು ಪ್ರತಿ ಬಾರಿ ಹೇಳಿಕೊಳ್ಳುತ್ತಿದ್ದರು. ಆ ಇನ್ನೊಂದು ಪ್ರಾಜೆಕ್ಟ್ ಎಂದಿಗೂ ಮುಗಿಯಲೇ ಇಲ್ಲ. ಮಗ ಬೆಳೆದು ಕಾಲೇಜಿಗೆ ಹೋದ, ಮತ್ತೆ ಹೊರದೇಶಕ್ಕೆ ಉದ್ಯೋಗಕ್ಕೆ ಹೋಗಿಬಿಟ್ಟ. ಮೋಹನ್ ಅವರಿಗೆ ನಿವೃತ್ತಿಯ ದಿನ ಬಂದಾಗ ಕಂಪನಿಯವರಿಗೆ ಒಂದು ದೊಡ್ಡ ಫಂಕ್ಷನ್ ಮಾಡಿ ಚಿನ್ನದ ಪದಕ ಕೊಟ್ಟು ಗೌರವಿಸಿತು. ಆ ರಾತ್ರಿ ಮನೆಗೆ ಬಂದು ಖಾಲಿ ಮನೆಯಲ್ಲಿ ಒಂಟಿಯಾಗಿ ಕುಳಿತಾಗ ಅವರ ಕಣ್ಣಿಂದ ಕಣ್ಣೀರು ಉದಿರಿತು. ಮಗನಿಗೆ ಫೋನ್ ಮಾಡಿದರೆ, ಪಪ್ಪಾ, ಈಗ ಮೀಟಿಂಗ್ನಲ್ಲಿದ್ದೀನಿ, ಆಮೇಲೆ ಮಾತಾಡುತ್ತೇನೆ ಎಂಬ ಉತ್ತರ ಬಂತು. ಈ ಕಥೆಯಲ್ಲಿ ಒಂದು ಕಟುವಾದ ವ್ಯಂಗ್ಯವಿದೆ ಅಲ್ಲವೇ? ಮಗ ಇಂದು ಪಪ್ಪನಿಗೆ ಹೇಳಿದ ಅದೇ ಮಾತನ್ನು ಪಪ್ಪ 30 ವರ್ಷಗಳ ಹಿಂದೆ ಮಗನಿಗೆ ಎಷ್ಟೋ ಸಲ ಹೇಳಿದ್ದರು. ಸ್ನೇಹಿತರೆ, ಇದು ಕೇವಲ ಒಂದು ಕಥೆಯಲ್ಲ, ಇದು ಇಂದಿನ ಎಷ್ಟೋ ಮನೆಗಳ ವಾಸ್ತವ ಚಿತ್ರಣ. ಯಶಸ್ಸಿನ ಬೆನ್ನು ಹತ್ತಿ ಓಡುತ್ತಾ ನಾವು ಇಂದು ಬೇಡ ನಾಳೆ ಎಂದು ಪ್ರೀತಿಯ ಗಳಿಗೆಗಳನ್ನು ಮುಂದೂಡುತ್ತಾ ಇರುತ್ತೇವೆ. ಆದರೆ ಆ ನಾಳೆ ಎಂದಿಗೂ ಬರುವುದೇ ಇಲ್ಲ. ಮಕ್ಕಳ ಬಾಲ್ಯ ಕಾಯುವುದಿಲ್ಲ, ಹೆತ್ತವರ ವಯಸ್ಸು ಕಾಯುವುದಿಲ್ಲ, ಸಂಬಂಧಗಳ ಬೆಚ್ಚಗಿನ ಗಳಿಗೆಗಳು ಕಾಯುವುದಿಲ್ಲ. ಅವು ಸದ್ದಿಲ್ಲದೆ ಜಾರಿ ಹೋಗಿ ಒಂದು ದಿನ ಹಿಂತಿರುಗಿ ನೋಡಿದಾಗ ಕೈಗೆ ಬರೀ ಬಟ್ಟಬಯಲು ಸಿಗುತ್ತದೆ. ಇದರ ಅರ್ಥ ದುಡಿಮೆ ಬೇಡ ಎಂದಲ್ಲ, ಜೀವನ ನಿರ್ವಹಣೆಗೆ ದುಡಿಮೆ ಅಗತ್ಯ. ಆದರೆ ಪ್ರಶ್ನೆ ಇರುವುದು ಸಮತೋಲನದಲ್ಲಿ. ನಮ್ಮ ಪ್ರಾಚೀನ ಸಂಸ್ಕೃತಿಯಲ್ಲಿ ಗೃಹಸ್ಥಾಶ್ರಮ ಎಂಬುದನ್ನು ಒಂದು ಪವಿತ್ರ ಕರ್ತವ್ಯ ಎಂದು ಪರಿಗಣಿಸಲಾಗಿತ್ತು, ಕೇವಲ ಹಣ ಸಂಪಾದನೆಯ ಸಾಧನ ಎಂದಲ್ಲ. ಮನೆ ಎಂಬುದು ಕೇವಲ ರಾತ್ರಿ ನಿದ್ದೆ ಮಾಡುವ ಜಾಗವಲ್ಲ, ಅದು ಪ್ರೀತಿ, ನಗು, ಹಂಚಿಕೆಗಳ ದೇವಾಲಯ. ಆ ದೇವಾಲಯಕ್ಕೆ ನಾವು ಎಷ್ಟು ಸಮಯ ಕೊಡುತ್ತೇವೆ ಎಂಬುದೇ ನಮ್ಮ ಜೀವನದ ನಿಜವಾದ ಸಂಪತ್ತನ್ನು ನಿರ್ಧರಿಸುತ್ತದೆ. ಇಂದೇ ಒಂದು ಸಂಕಲ್ಪ ಮಾಡಿ. ಎಷ್ಟೇ ಕೆಲಸದ ಒತ್ತಡವಿರಲಿ, ಪ್ರತಿದಿನ ಕುಟುಂಬದ ಜೊತೆ ಕೆಲವು ಕ್ಷಣಗಳನ್ನಾದರೂ ಪ್ರೀತಿಯಿಂದ ಕಳೆಯುವ ಅಭ್ಯಾಸ ಮಾಡಿ. ಏಕೆಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಜೀವನದ ಸಾಯುವ ಗಳಿಗೆಯಲ್ಲಿ ಸಾಂತ್ವನ ಕೊಡುವುದಿಲ್ಲ, ಪ್ರೀತಿಯ ಮುಖಗಳೇ ಕೊಡುತ್ತವೆ. ಒಬ್ಬ ಸಂತ ನದಿ ದಂಡೆಯಲ್ಲಿ ಕುಳಿತಿದ್ರು. ಒಬ್ಬ ಯುವಕ ಬಂದು ಕೇಳಿದ, ಸ್ವಾಮೀಜಿ, ಮನಸ್ಸಿಗೆ ಶಾಂತಿ ಸಿಗುವುದಿಲ್ಲ, ಏನ್ ಮಾಡ್ಲಿ? ಸಂತರು ಕೇಳಿದ್ರು, ನೀನು ಯಾವಾಗ ದುಃಖಿತನಾಗುತ್ತೀಯಾ? ಯುವಕ ಹೇಳಿದ, ಹಿಂದೆ ಮಾಡಿದ ತಪ್ಪುಗಳನ್ನು ನೆನಪಿಸಿಕೊಂಡಾಗ. ಸಂತರು ಮತ್ತೆ ಕೇಳಿದ್ರು, ಮತ್ತೆ ಯಾವಾಗ ಆತಂಕಗೊಳ್ಳುತ್ತೀಯಾ? ಅವನಿಂದ ಮುಂದೆ ಏನಾಗುತ್ತದೋ ಎಂದು ಯೋಚಿಸಿದಾಗ. ಸಂತರು ಮುಗುಳ್ನಕ್ಕು ಕೇಳಿದ್ರು, ಈ ಕ್ಷಣ ನೀನು ಎಲ್ಲಿದ್ದೀಯಾ?
ಯುವಕ ಆಶ್ಚರ್ಯದಿಂದ ಹೇಳಿದ, ಇಲ್ಲೇ ನಿಮ್ಮುಂದೆ. ಸಂತ್ರೆ ಹೇಳಿದ್ರು, ಸರಿಯಾಗಿ ಗಮನಿಸಿ ನೋಡು. ನೀನು ದೇಹದಲ್ಲಿ ಇಲ್ಲೇ ಇದ್ದೀಯಾ, ಆದರೆ ನಿನ್ನ ಮನಸ್ಸು ಎಂದೂ ಇಲ್ಲಿಲ್ಲ. ಅದು ಗತಿಸಿ ಹೋದ ನೆನ್ನೆಯಲ್ಲಿ ಅಥವಾ ಇನ್ನೂ ಬಾರದ ನಾಳೆಯಲ್ಲಿ ಅಲೆದಾಡುತ್ತಿದೆ. ದುಃಖ ಮತ್ತು ಆತಂಕ ಎಂಬ 2 ದಾರಿಗಳಲ್ಲಿ ಓಡುತ್ತಾ ನೀನು ಇರುವ ಈ ಕ್ಷಣವನ್ನೇ ಮರೆತುಬಿಟ್ಟಿದೆಯಾ. ಶಾಂತಿ ಇರುವುದು ಇಲ್ಲೇ, ಈ ಕ್ಷಣದಲ್ಲಿಯೇ. ಸ್ನೇಹಿತರೆ, ಇದು ಬಹುಶಃ ಮನುಷ್ಯ ಜನ್ಮದ ಅತ್ಯಂತ ಸೂಕ್ಷ್ಮ ಮತ್ತು ಆಳವಾದ ತಪ್ಪು. ನಾವು ಎಂದಿಗೂ ವರ್ತಮಾನದಲ್ಲಿ ಬಾಡುವುದಿಲ್ಲ. ಊಟ ಮಾಡುವಾಗ ಫೋನ್ ನೋಡ್ತೇವೆ, ಮಕ್ಕಳ ಜೊತೆ ಆಡುವಾಗ ಆಫೀಸಿನ ಯೋಚನೆ ಮಾಡ್ತೇವೆ, ಪ್ರಕೃತಿಯ ಸೌಂದರ್ಯ ನೋಡುವಾಗ ಫೋಟೋ ತೆಗೆಯುವುದರಲ್ಲೇ ಮುಳುಗಿ ನಿಜವಾಗಿ ಆ ದೃಶ್ಯವನ್ನೇ ಅನುಭವಿಸುವುದಿಲ್ಲ. ಬೆಳಗ್ಗೆ ಎದ್ದ ಕೂಡಲೇ ಇಂದಿನ ಕೆಲಸಗಳ ಪಟ್ಟಿ ಮಾಡುತ್ತಾ ಇಂದಿನ ಸೂರ್ಯೋದಯದ ಸೌಂದರ್ಯವನ್ನೇ ಮಿಸ್ ಮಾಡಿಬಿಡ್ತೇವೆ. ಈ ರೀತಿ ಬದುಕುತ್ತಾ ನಮ್ಮ ಇಡೀ ಜೀವನವೇ ಒಂದು ಕನಸಿನ ಹಾಗೆ ಜಾರಿ ಹೋಗುತ್ತದೆ. ಆದರೆ ನಾವು ಅದನ್ನು ಎಂದಿಗೂ ಪೂರ್ಣವಾಗಿ ಜೀವಿಸಲೇ ಇಲ್ಲ ಎಂಬ ಭಾವ ಮಾತ್ರ ಉಳಿಯುತ್ತದೆ. ಭೂತ ಎಂಬುದು ಈಗ ಅಸ್ತಿತ್ವದಲ್ಲೇ ಇಲ್ಲ, ಅದು ಕೇವಲ ನೆನಪು ಮಾತ್ರ. ಭವಿಷ್ಯ ಎಂಬುದು ಇನ್ನೂ ಜನ್ಮ ತಾಳಿಲ್ಲ, ಅದು ಕೇವಲ ಕಲ್ಪನೆ ಮಾತ್ರ. ಇರುವುದು ಕೇವಲ ಈ ಒಂದು ಕ್ಷಣ, ವರ್ತಮಾನ. ಆದರೆ ವಿಚಿತ್ರವೆಂದರೆ ನಾವು ಅಸ್ತಿತ್ವದಲ್ಲೇ ಇಲ್ಲದ 2 ಕಾಲಘಟ್ಟಗಳಲ್ಲಿ ಬದುಕಿ ಅಸ್ತಿತ್ವದಲ್ಲಿ ಇರುವ ಒಂದೇ ಕ್ಷಣವನ್ನು ನಿರ್ಲಕ್ಷಿಸುತ್ತೇವೆ. ಇದೇ ಆಧ್ಯಾತ್ಮಿಕ ಗುರುಗಳು ಸಾವಿರಾರು ವರ್ಷಗಳಿಂದ ಹೇಳುತ್ತಾ ಬಂದಿರುವ ಸತ್ಯ. ಧ್ಯಾನ, ಪ್ರಾರ್ಥನೆ, ಯೋಗ ಇವೆಲ್ಲದರ ಆಳವಾದ ಉದ್ದೇಶ ಒಂದೇ: ಮನಸ್ಸನ್ನು ಈ ಕ್ಷಣಕ್ಕೆ ಮರಳಿ ತರುವುದು. ಇಂದಿನಿಂದ ಒಂದು ಸಣ್ಣ ಅಭ್ಯಾಸ ಮಾಡಿ. ಊಟ ಮಾಡುವಾಗ ಕೇವಲ ಊಟದ ಮೇಲೆ ಗಮನ ಕೊಡಿ. ಪ್ರತಿ ತುತ್ತಿನ ರುಚಿಯನ್ನ ಅನುಭವಿಸಿ. ಮಕ್ಕಳ ಜೊತೆ ಇರುವಾಗ ಫೋನ್ ದೂರ ಇಟ್ಟು ಪೂರ್ಣವಾಗಿ ಅವರೊಂದಿಗೆ ಇರಿ. ಪ್ರಕೃತಿಯ ಸೌಂದರ್ಯ ನೋಡುವಾಗ ಒಂದು ಕ್ಷಣ ಫೋಟೋ ಮರೆತು ಆ ದೃಶ್ಯವನ್ನೇ ಕಣ್ತುಂಬಿಕೊಳ್ಳಿ. ಈ ಸಣ್ಣ ಅಭ್ಯಾಸಗಳೇ ನಮ್ಮನ್ನು ನಿಜವಾದ ಜೀವನದ ಕಡೆಗೆ ಮರಳಿ ತರುತ್ತವೆ. ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರುತ್ತದೆ. ಕರ್ಣ ಎಷ್ಟೇ ಶಕ್ತಿಶಾಲಿ ಇದ್ದರೂ ಅವನ ಅಹಂಕಾರ ಅವನ ಪಾಪ. ದ್ರೌಪದಿ ವಸ್ತ್ರಾಪಹರಣದ ಸಮಯದಲ್ಲಿ ಅವನ ವ್ಯಂಗ್ಯ ಮಾತು ಅವನ ಅಂತ್ಯದ ಬೀಜವಾಗಿ ಪರಿಣಮಿಸಿತು. ಆದರೆ ಇನ್ನೊಂದು ಘಟನೆ ಗಮನಿಸಿ. ಯುದ್ಧಭೂಮಿಯಲ್ಲಿ ಅರ್ಜುನ ನಿಂತಾಗ ತನ್ನ ಬಂಧುಗಳ ಜೊತೆ ಯುದ್ಧ ಮಾಡಲು ಒಪ್ಪದೆ ಬಿಲ್ಲು ಕೆಳಗೆ ಬಿಸಾಡಿದ. ಅವನ ಆ ನಿರ್ಧಾರ ಅವನ ಸ್ವಂತ ಬುದ್ಧಿಯ ಪ್ರಕಾರ ಸರಿಯಾದ ನಿರ್ಧಾರವಾಗಿತ್ತು. ಆದರೆ ಕೃಷ್ಣ ಅವನಿಗೆ ಅರ್ಥಮಾಡಿಸಿದ, ನಿನ್ನ ಸ್ವಂತ ಬುದ್ಧಿಗಿಂತ ದೊಡ್ಡದಾದ ಒಂದು ಯೋಜನೆಯಿದೆ. ಅದನ್ನು ಅರ್ಥಮಾಡಿಕೊಳ್ಳಲು ನಿನ್ನ ಅಹಂಕಾರವನ್ನು ಬಿಟ್ಟುಕೊಡಬೇಕು. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಎಂಬ ಆ ಮಹಾಸಂದೇಶ ಇಂದಿಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಅನ್ವಯಿಸುತ್ತದೆ. ಸ್ನೇಹಿತರೆ, ನಮ್ಮ ಜೀವನದ ಇನ್ನೊಂದು ಆಳವಾದ ತಪ್ಪು ಎಂದರೆ ನಮ್ಮ ಸ್ವಂತ ಬುದ್ಧಿಯನ್ನೇ ಅಂತಿಮ ಸತ್ಯ ಎಂದು ನಂಬಿ ಭಗವಂತನ ಯೋಜನೆಯ ಮೇಲೆ ನಂಬಿಕೆ ಕಳೆದುಕೊಳ್ಳುವುದು. ಒಂದು ಕೆಲಸ ಸಿಗದಿದ್ದಾಗ ದೇವರನ್ನೇ ದೂಷಿಸುತ್ತೇವೆ. ಒಂದು ಸಂಬಂಧ ಮುರಿದು ಬಿದ್ದಾಗ ಇದೆಂಥ ಅನ್ಯಾಯ ಎಂದು ಕೂಗುತ್ತೇವೆ. ಆದರೆ ಕಾಲ ಕಳೆದ ನಂತರ ಹಿಂತಿರುಗಿ ನೋಡಿದಾಗ ಆ ಕೆಲಸ ಸಿಗದಿದ್ದುದೇ ಇನ್ನೊಂದು ದೊಡ್ಡ ಅವಕಾಶಕ್ಕೆ ಬಾಗಿಲು ತೆರೆದಿತ್ತು ಎಂದು ಗೊತ್ತಾಗುತ್ತದೆ. ಆ ಸಂಬಂಧ ಮುರಿದು ಬಿದ್ದುದೇ ನಮ್ಮನ್ನು ಇನ್ನೂ ಸೂಕ್ತವಾದ ವ್ಯಕ್ತಿಯ ಬಳಿಗೆ ಕರೆದೊಯ್ದಿತ್ತು ಎಂದು ಅರ್ಥವಾಗುತ್ತದೆ. ಇದರರ್ಥ ನಾವು ಕೈಕಟ್ಟಿ ಕುಳಿತುಕೊಳ್ಳಬೇಕು ಎಂದಲ್ಲ. ಪ್ರಯತ್ನ ನಮ್ಮ ಕೈಯಲ್ಲಿದೆ, ಫಲ ಭಗವಂತನ ಕೈಯಲ್ಲಿದೆ. ಈ ಸತ್ಯವನ್ನು ಅರ್ಥಮಾಡಿಕೊಂಡಾಗ ಜೀವನದಲ್ಲಿ ಒಂದು ಅದ್ಭುತ ಶಾಂತಿ ಸಿಗುತ್ತದೆ. ನಾವು ನಮ್ಮ ಪೂರ್ಣ ಶಕ್ತಿಯಿಂದ ಕೆಲಸ ಮಾಡುತ್ತೇವೆ, ಆದರೆ ಫಲಿತಾಂಶದ ಬಗ್ಗೆ ಅತಿಯಾದ ಆತಂಕ ಇಟ್ಟುಕೊಳ್ಳುವುದಿಲ್ಲ. ಇದೇ ನಿಜವಾದ ಕರ್ಮಯೋಗ. ಆದರೆ ಬಹಳ ಜನ ಇದನ್ನು ತಪ್ಪಾಗಿ ಅರ್ಥಮಾಡಿಕೊಂಡು ಫಲಿತಾಂಶ ತಮ್ಮ ಆಸೆಯಂತೆ ಬರದಿದ್ದಾಗ ಇಡೀ ಜೀವನದ ಬಗ್ಗೆಯೇ ಕಹಿ ಮನಸ್ಥಿತಿ ಬೆಳೆಸಿಕೊಳ್ಳುತ್ತಾರೆ. ಒಂದು ಬೀಜ ನೆಲದೊಳಗೆ ಹೋದಾಗ ಅದಕ್ಕೆ ಗೊತ್ತಿಲ್ಲ ಅದು ಯಾವಾಗ ಮೊಳಕೆಯಾಗುತ್ತದೆ ಎಂದು. ಆದರೆ ಅದು ನಂಬಿಕೆಯಿಂದ ಕತ್ತಲಲ್ಲಿಯೇ ಬೆಳೆಯುತ್ತಾ ಇರುತ್ತದೆ. ನಮ್ಮ ಜೀವನವೂ ಹಾಗೆಯೇ. ಕೆಲವು ಕಾಲ ಕತ್ತಲಲ್ಲಿ ಅನಿಶ್ಚಿತತೆಯಲ್ಲಿ ಇರಬೇಕಾಗಬಹುದು. ಆದರೆ ಆ ಕತ್ತಲು ಒಂದು ಬೃಹತ್ ಯೋಜನೆಯ ಭಾಗವೇ ಆಗಿರುತ್ತದೆ. ನಂಬಿಕೆ ಇಟ್ಟುಕೊಂಡು ಮುಂದೆ ಸಾಗುವುದೇ ಜೀವನದ ನಿಜವಾದ ಧರ್ಮ. ಒಂದು ಕುಂಬಾರ ಮಣ್ಣಿನ ಮಡಿಕೆ ತಯಾರಿಸುವಾಗ ಮೊದಲು ಆ ಮಣ್ಣನ್ನು ಚೆನ್ನಾಗಿ ತಟ್ಟುತ್ತಾನೆ, ಒತ್ತುತ್ತಾನೆ, ತಿರುಗಿಸುತ್ತಾನೆ. ಆ ಮಣ್ಣಿಗೆ ಅದು ಎಷ್ಟು ಕಷ್ಟದಾಯಕವೋ ಯಾರಿಗೆ ಗೊತ್ತು? ಆದರೆ ಆ ಒತ್ತುವಿಕೆಯಿಲ್ಲದೆ ಮಡಿಕೆ ಆಕಾರ ಪಡೆಯುವುದೇ ಇಲ್ಲ. ಮಡಿಕೆ ಆಕಾರ ಪಡೆದ ನಂತರವೂ ಅದನ್ನು ಬೆಂಕಿಯ ಒಳಗೆ ಸುಡಬೇಕು. ಆ ಬೆಂಕಿಯ ತಾಪ ಸಹಿಸಿಕೊಂಡ ಮಡಿಕೆಯೇ ಗಟ್ಟಿಯಾಗಿ ಬಹುಕಾಲ ಬಾಳುವ ಪಾತ್ರೆಯಾಗುತ್ತದೆ. ಸ್ನೇಹಿತರೆ, ನಮ್ಮ ಬದುಕಿನ ತಪ್ಪುಗಳು, ನೋವುಗಳು, ಸೋಲುಗಳು ಇದೇ ರೀತಿ. ಅವು ನಮ್ಮನ್ನು ಒತ್ತುತ್ತವೆ, ಸುಡುತ್ತವೆ. ಆದರೆ
ಅವುಗಳ ಮೂಲಕವೇ ನಾವು ನಿಜವಾದ ಆಕಾರ ಪಡೆಯುತ್ತವೆ. ಇಷ್ಟು ಹೊತ್ತು ನಾವು ಮಾತನಾಡಿದ ಎಲ್ಲಾ ತಪ್ಪುಗಳು ಹೋಲಿಕೆ, ಸ್ವಯಂ ಕ್ಷಮೆಯ ಕೊರತೆ, ಅಹಂಕಾರದ ಗೋಡೆ, ಭಯ, ಸಂಬಂಧಗಳ ನಿರ್ಲಕ್ಷ್ಯ, ವರ್ತಮಾನದಿಂದ ದೂರ ಇರುವಿಕೆ, ಭಗವಂತನ ಯೋಜನೆಯ ಮೇಲಿನ ಅನಂಬಿಕೆ ಇವೆಲ್ಲ ಒಂದೇ ಮೂಲದಿಂದ ಬರುತ್ತವೆ. ಆ ಮೂಲ ಎಂದರೆ ನಾವು ನಮ್ಮ ನಿಜವಾದ ಸ್ವರೂಪವನ್ನು ಮರೆತಿದ್ದೇವೆ. ನಾವು ಕೇವಲ ದೇಹವಲ್ಲ, ಕೇವಲ ಮನಸ್ಸಲ್ಲ, ನಾವು ಆ ಪರಮಾತ್ಮನ ಅಂಶ. ಈ ಸತ್ಯ ಮರೆತಾಗಲೇ ನಾವು ಸಣ್ಣ ಸಣ್ಣ ವಿಷಯಗಳಿಗೆ ಕುಗ್ಗುತ್ತೇವೆ, ಹೆದರುತ್ತೇವೆ, ಕೋಪಿಸಿಕೊಳ್ಳುತ್ತೇವೆ. ಈಗ ಪ್ರಶ್ನೆ ಬರುತ್ತದೆ, ಈ ಎಲ್ಲಾ ತಪ್ಪುಗಳಿಂದ ಹೊರಬರುವುದು ಹೇಗೆ? ಮೊದಲ ಹೆಜ್ಜೆ ಸ್ವೀಕಾರ. ನಾವು ಮಾಡಿದ ತಪ್ಪುಗಳನ್ನು ಇಲ್ಲ ಎಂದು ಮುಚ್ಚಿಡುವುದಲ್ಲ, ಬದಲಿಗೆ ಅವುಗಳನ್ನು ಸ್ವೀಕರಿಸಿ, ಹೌದು, ನಾನು ಮನುಷ್ಯ, ನಾನು ತಪ್ಪು ಮಾಡಿದ್ದೇನೆ, ಆದರೆ ನಾನು ಅದಕ್ಕಿಂತ ದೊಡ್ಡವನು ಎಂದು ಒಪ್ಪಿಕೊಳ್ಳುವುದು. ಎರಡನೇ ಹೆಜ್ಜೆ ಪ್ರಾಯಶ್ಚಿತ್ತ. ನಾವು ಯಾರಿಗಾದರೂ ನೋವು ಕೊಟ್ಟಿದ್ದರೆ ಸಾಧ್ಯವಾದಷ್ಟು ಅದನ್ನು ಸರಿಪಡಿಸುವ ಪ್ರಯತ್ನ ಮಾಡುವುದು. ಒಂದು ಫೋನ್ ಕಾಲ್, ಒಂದು ಕ್ಷಮಿಸಿ ಎಂಬ ಮಾತು ಇಡೀ ವರ್ಷಗಳ ಗಾಯವನ್ನು ಗುಣಪಡಿಸಬಲ್ಲದು. ಮೂರನೇ ಹೆಜ್ಜೆ ಮುಂದೆ ನೋಡುವುದು. ಹಿಂದಿನ ತಪ್ಪುಗಳನ್ನು ಹಿಡಿದುಕೊಂಡು ಕುಳಿತುಕೊಳ್ಳುವುದಿಲ್ಲ, ಬದಲಿಗೆ ಅವುಗಳಿಂದ ಪಾಠ ಕಲಿತು ಮುಂದೆ ಸಾಗುವುದು. ಪ್ರತಿ ಬೆಳಗ್ಗೆ ಒಂದು ಹೊಸ ಅವಕಾಶ. ಸೂರ್ಯ ಪ್ರತಿದಿನ ಹೊಸದಾಗಿ ಉದಯಿಸುತ್ತಾನೆ. ನಿನ್ನೆಯ ಕತ್ತಲನ್ನು ಎಂದಿಗೂ ಇಂದಿನ ಬೆಳಕಿಗೆ ಅಡ್ಡಿಯಾಗಲು ಬಿಡುವುದಿಲ್ಲ. ನಾವೂ ಹಾಗೆಯೇ ಪ್ರತಿದಿನ ಹೊಸ ಸೂರ್ಯನಂತೆ ಎದ್ದು ನಿಲ್ಲಬಹುದು. ನಾಲ್ಕನೇ ಹೆಜ್ಜೆ ಕೃತಜ್ಞತೆ. ನಮಗೆ ಸಿಕ್ಕಿರುವ ಈ ಜೀವನ, ಈ ಉಸಿರು, ಈ ಅವಕಾಶ ಇವುಗಳ ಬಗ್ಗೆ ಕೃತಜ್ಞತೆ ಇಟ್ಟುಕೊಂಡು ಬಾಳಿದಾಗ ಮನಸ್ಸು ಸ್ವಾಭಾವಿಕವಾಗಿ ಸಂತೃಪ್ತಿಯ ಕಡೆಗೆ ವಾಲುತ್ತದೆ. ಸ್ನೇಹಿತರೆ, ಈ ಇಡೀ ಪ್ರಯಾಣದಲ್ಲಿ ನಾವು ಒಂದು ಸತ್ಯವನ್ನು ಎದೆಗೆ ಒತ್ತಿಕೊಂಡು ಬಂದಿದ್ದೇವೆ. ಜೀವನದ ದೊಡ್ಡ ತಪ್ಪು ಎಂಬುದು ಎಂದಿಗೂ ಒಂದು ಘಟನೆಯಲ್ಲ, ಅದು ಒಂದು ಮನಸ್ಥಿತಿ. ಬೇರೊಬ್ಬರ ಜೊತೆ ಹೋಲಿಸಿಕೊಳ್ಳುವ ಮನಸ್ಥಿತಿ, ನಮ್ಮನ್ನೇ ಕ್ಷಮಿಸದ ಮನಸ್ಥಿತಿ, ಅಹಂಕಾರದಿಂದ ಸಂಬಂಧಗಳನ್ನು ತೊರೆಯುವ ಮನಸ್ಥಿತಿ, ಭಯದಿಂದ ಪ್ರಯತ್ನಿಸದ ಮನಸ್ಥಿತಿ, ಯಶಸ್ಸಿನ ಬೆನ್ನು ಹತ್ತಿ ಪ್ರೀತಿಪಾತ್ರರನ್ನು ನಿರ್ಲಕ್ಷಿಸುವ ಮನಸ್ಥಿತಿ, ವರ್ತಮಾನವನ್ನು ಮರೆತು ಭೂತ ಭವಿಷ್ಯದಲ್ಲಿ ಬದುಕುವ ಮನಸ್ಥಿತಿ, ಭಗವಂತನ ಮೇಲೆ ನಂಬಿಕೆ ಕಳೆದುಕೊಳ್ಳುವ ಮನಸ್ಥಿತಿ ಇವೆಲ್ಲವೂ ಒಂದೇ ಮಹಾತಪ್ಪಿನ ಬೇರೆ ಬೇರೆ ರೂಪಗಳು. ಇಂದಿನಿಂದ ಒಂದು ಕೆಲಸ ಮಾಡಿ. ರಾತ್ರಿ ಮಲಗುವ ಮುನ್ನ ಒಂದೇ ಒಂದು ಪ್ರಶ್ನೆ ಕೇಳಿಕೊಳ್ಳಿ. ಇಂದು ನಾನು ನಿಜವಾಗಿ ಬದುಕಿದೆನೆ ಅಥವಾ ಕೇವಲ ದಿನಗಳನ್ನು ಎಣ್ಣಿಸಿದೆನೆ? ಈ ಪ್ರಶ್ನೆಯೇ ನಿಮ್ಮ ಬದುಕಿಗೆ ಒಂದು ಹೊಸ ದಿಕ್ಸೂಚಿಯಾಗುತ್ತದೆ. ಜೀವನ ಎಂಬುದು ತಪ್ಪುಗಳಿಲ್ಲದ ಪ್ರಯಾಣವಲ್ಲ, ಅದು ತಪ್ಪುಗಳ ಮೂಲಕವೇ ಬೆಳೆಯುವ ಒಂದು ಪವಿತ್ರ ಯಾತ್ರೆ. ವಜ್ರ ಎಂಬುದು ಕಲ್ಲಿನ ಮೇಲೆ ಉಜ್ಜಿಯೇ ಹೊಳೆಯುತ್ತದೆ, ಕತ್ತಿ ಎಂಬುದು ಬೆಂಕಿಯಲ್ಲಿ ಕಾಯಿಸಿಯೇ ಗಟ್ಟಿಯಾಗುತ್ತದೆ. ಹಾಗೆಯೇ ಮನುಷ್ಯನ ಆತ್ಮ ಕಷ್ಟಗಳ ಮೂಲಕವೇ ಪರಿಶುದ್ಧವಾಗುತ್ತದೆ. ಇಂದೇ ನಿರ್ಧರಿಸಿ, ಇನ್ನು ಮುಂದೆ ಬೇರೊಬ್ಬರ ಬದುಕಿನ ಜೊತೆ ನಿಮ್ಮ ಬದುಕನ್ನು ಅಳೆಯುವುದಿಲ್ಲ. ಇನ್ನು ಮುಂದೆ ಹಿಂದಿನ ತಪ್ಪುಗಳಿಗೆ ನಿಮ್ಮನ್ನೇ ಶಿಕ್ಷಿಸುವುದಿಲ್ಲ. ಇನ್ನು ಮುಂದೆ ಅಹಂಕಾರಕ್ಕಿಂತ ಸಂಬಂಧಗಳಿಗೆ ಹೆಚ್ಚಿನ ಬೆಲೆ ಕೊಡುತ್ತೀರಿ. ಇನ್ನು ಮುಂದೆ ಭಯದಿಂದ ಹಿಂದೆ ಸರಿಯುವುದಿಲ್ಲ, ಬದಲಿಗೆ ಧೈರ್ಯದಿಂದ ಮುಂದೆ ಹೆಜ್ಜೆ ಇಡುತ್ತೀರಿ. ಇನ್ನು ಮುಂದೆ ಪ್ರೀತಿಪಾತ್ರರ ಜೊತೆ ಕಳೆಯುವ ಗಳಿಗೆಗಳನ್ನು ಮುಂದೂಡುವುದಿಲ್ಲ. ಇನ್ನು ಮುಂದೆ ಈ ಕ್ಷಣದಲ್ಲಿ ಪೂರ್ಣವಾಗಿ ಬದುಕುತ್ತೀರಿ. ಇನ್ನು ಮುಂದೆ ಭಗವಂತನ ಯೋಜನೆಯ ಮೇಲೆ ನಂಬಿಕೆ ಇಟ್ಟುಕೊಂಡು ನಿಮ್ಮ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮುಂದುವರಿಸುತ್ತೀರಿ. ನೆನಪಿಡಿ, ನಿಮ್ಮ ಜೀವನದ ದೊಡ್ಡ ತಪ್ಪು ಇನ್ನೂ ನಡೆದೇ ಇಲ್ಲ. ಅದೇನೆಂದರೆ ಈ ಸತ್ಯಗಳನ್ನು ಕೇಳಿಯೂ ಇಂದಿನಿಂದಲೇ ಬದಲಾಗದೇ ಇರುವುದು. ಆದ್ದರಿಂದ ಈ ಕ್ಷಣದಿಂದಲೇ, ಈ ಉಸಿರಿನಿಂದಲೇ ಪರಿವರ್ತನೆ ಆರಂಭಿಸಿ. ನಿಮ್ಮ ಒಳಗಿರುವ ಆ ಪರಮಾತ್ಮ ಶಕ್ತಿ ನಿಮಗೆ ಮಾರ್ಗದರ್ಶನ ಮಾಡಲಿ, ನಿಮ್ಮ ಪ್ರತಿ ಹೆಜ್ಜೆಯನ್ನು ಬೆಳಗಿಸಲಿ. ಈ ಬದುಕು ಒಂದು ಅಪೂರ್ವ ವರ, ಅದನ್ನು ಪೂರ್ಣ ಹೃದಯದಿಂದ, ಪ್ರೀತಿಯಿಂದ, ಧೈರ್ಯದಿಂದ ಬಾಳಿತೀರಿಸಿ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವಾಗಿಸಲಿ. ವಂದನೆಗಳು.